ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಾಲಿಯಲ್ಲಿ ನಮ್ಮ ಟ್ರಿಪ್ನ 2ನೇ ದಿನ. ಸೊ ಸೆಕೆಂಡ್ ಡೇ ನಾವು ಯಾವ್ಯಾವ ಪ್ಲೇಸಸ್ಗೆ ಹೋಗಿದ್ವಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ತುಂಬ ಬ್ಯೂಟಿಫುಲ್ ಆಗಿರುವಂಥ ಪ್ಲೇಸಸ್ನ ತೋರಿಸ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಆ್ಯಂಡ್ ಇನ್ನೊಂದು ವಿಷಯ, ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನಲ್ಲಿರೋ ಈ ವಿಡಿಯೋಸ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ನಾವು ಉಬ್ಬುಡಲ್ಲಿ ಎಲ್ಲ ಪ್ಲೇಸಸ್ ನೋಡ್ಕೊಂಡು ಬಂದು ನೆಕ್ಸ್ಟು ಕೂಟದಲ್ಲಿ ರೂಮ್ ಬುಕ್ ಮಾಡಿದ್ವಿ. ರೂಮ್ ಬುಕ್ ಮಾಡಿ ಆ್ಯಂಡ್ ಕ್ಯಾಬ್ನು ಸಹ ಬುಕ್ ಮಾಡ್ಕೊಂಡಿದ್ವಿ. ಬೆಳಗ್ಗೆ ಬೇಗನೆ ಎದ್ದು ಸೆಕೆಂಡ್ ಡೇ ಯಾವ್ಯಾವ ಪ್ಲೇಸಸ್ ನೋಡಬೇಕು ಅಂತ ಎಲ್ಲ ಹಿಂದಿನ ದಿನವೇ ಪ್ಲ್ಯಾನ್ ಮಾಡಿದ್ವಿ. ಸೊ ಬ್ರೇಕ್ಫಾಸ್ಟ್ ಮುಗಿಸಿ ಹೋಟೆಲಲ್ಲಿ ನಾವು ನೆಕ್ಸ್ಟ್ ಹೊರಟಿದ್ದೆ GWK ಪಾರ್ಕ್. GWK ಪಾರ್ಕ್ ಅಂತ ಅಂದರೆ ಏನು ಗೊತ್ತಾ? ಗರುಡ ವಿಷ್ಣು ಕೆಂಕನ ಪಾರ್ಕ್ ಅಂತ. ಇದೇನಿದು ಗರುಡ ವಿಷ್ಣು ಬಗ್ಗೆ ಹೇಳ್ತಿದ್ದೀರಲ್ಲ ಬಾಲಿಲಿ ಅಂತ ಅಂದ್ಕೋತಿದ್ದೀರಾ? ಎಸ್, ಬಾಲಿಲೂ ಸಹ ನಮ್ಮ ಸೇಮ್ ಹಿಂದೂ ಕಲ್ಚರು ಅಲ್ಲೂ ಇದೆ ಕಣ್ರಿ. ಅಲ್ಲೂ ರಾಮಾಯಣ ಕಥೆಯೂ ಇದೆ, ಗರುಡ ವಿಷ್ಣುನ ಸಹ ಕಥೆಯೂ ಸಹ ಅವರು ಸೇಮ್. ಇಲ್ಲಿ ಕತೆ ಅಲ್ಲಿ ಕತೆ ಸ್ವಲ್ಪ ಸೇಮೇ ಇದ್ರೂ ಸ್ವಲ್ಪ ಡಿಫ್ರೆನ್ಸ್ ಸ್ವಲ್ಪ ಅಲ್ಲಿ ಇಲ್ಲಿ ಇದ್ದೇ ಇರುತ್ತೆ. ಬಟ್ ಎಲ್ಲ ಒಂದೇ ತಾನೇ, ಅಲ್ಲೂ ನಮ್ಮ ಹಿಂದೂ ಕಲ್ಚರ್ ಫಾಲೋನೇ ಮಾಡ್ತಾರೆ. ಸೊ ಈ GWK ಪಾರ್ಕ್ ಬಗ್ಗೆ ನಿಮಗೆ ನಾನು ಇನ್ನು ಮೋರ್ ಡೀಟೇಲ್ಸ್ನ ಕೊಡ್ತೀನಿ, ಓಕೆನಾ? ಬಟ್ ಇಲ್ಲಿ ನೋಡಿ, GWK ಪಾರ್ಕ್ ಒಳಗಡೆ ಎಂಟ್ರೆನ್ಸ್ ಹೋಗ್ತಿದ್ದಂಗೆ ಎಷ್ಟು ಬ್ಯೂಟಿಫುಲ್ ಆಗಿರೋ ಪಾಂಡ್ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ? ಆ್ಯಕ್ಚುಲಿ ಇಲ್ಲೆಲ್ಲ ತುಂಬ ಗ್ರೀನರಿ ಇದೆ, ಆರಾಮಾಗಿ ಒಂದು ಒಳ್ಳೆ ವ್ಯೂ ಸಿಗುತ್ತೆ. ಅದಾದಮೇಲೆ ನೆಕ್ಸ್ಟ್ ನಾವು ಗರುಡ ವಿಷ್ಣು ಸ್ಟ್ಯಾಚು ಹತ್ರ ಹೋಗಬೇಕು. ಗರುಡ ವಿಷ್ಣು ಸ್ಟ್ಯಾಚು ಹತ್ರ ಹೋಗೋದಂತೂ ತುಂಬ ದೊಡ್ಡ ಪಾರ್ಕ್ ಇದು. ಆ್ಯಂಡ್ ತುಂಬ ದೂರ ನಡಿಬೇಕು. ನೋಡಿ ನಿಮ್ಗಲ್ಲಿ ಕಾಣಿಸ್ತಾ ಇದೆ ಎಷ್ಟು ದೂರದಲ್ಲಿದ್ದಾರೆ ಗರುಡ ವಿಷ್ಣು ಸ್ಟ್ಯಾಚು. ಅದಕ್ಕಿಂತ ಮುಂಚೆ ಒಂದು ಗರುಡನ ಸ್ಟ್ಯಾಚು ಇದೆ. ಸೊ ಅಲ್ಲಿಗೆ ನಡ್ಕೊಂಡು ಹೋಗಬೇಕು ನಾವು. ಬಿಸಿಲಂತೂ ತುಂಬ ಹೆವಿ ಇತ್ತು. ಸೊ ನಾವು ನಡ್ಕೊಂಡು ನಿಧಾನಕ್ಕೆ ಅಂತೂ ಇಂತೂ ಗರುಡ ಸ್ಟ್ಯಾಚು ಹತ್ರ ಬಂದಿದ್ದೀವಿ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ? ಹಿಂದೂ ಪುರಾಣದಲ್ಲಿ ಗರುಡನ ಒಂದು ಶಕ್ತಿಶಾಲಿ ದಿವ್ಯ ಪಕ್ಷಿ ಅಂತ ನಂಬ್ತೀವಿ. ಗರುಡ ವಿಷ್ಣುವಿನ ವಾಹನ ಕೂಡ ಹೌದು. ಇಲ್ಲೇ ಒಂದು ಸ್ವಲ್ಪ ಹೊತ್ತು ಆ ಗ್ರೀನರಿ ಮೇಲೆ ಕೂತ್ಕೊಂಡು ರೆಸ್ಟ್ ಮಾಡಿ ನೆಕ್ಸ್ಟ್ ನಾವು ಹೊರಟ್ವಿ. ಸೊ ನೆಕ್ಸ್ಟ್ ನಡ್ಕೊಂಡು ಹೋದರೆ ನಮಗೆ ಸಿಗೋದೇ ವಿಷ್ಣುವಿನ ಪ್ರತಿಮೆ. ಇದೇನಿದು ಕೈಗಳಿಲ್ಲದ ಆ್ಯಂಡ್ ಕಂಪ್ಲೀಟಾಗಿ ಪೂರ್ಣಗೊಂಡಿರೋದ ಪ್ರತಿಮೆಯನ್ನು ತೋರಿಸಿ ವಿಷ್ಣು ಪ್ರತಿಮೆ ಅಂತ ಹೇಳ್ತಿದ್ದಾಳೆ ಅಂತ ಅನ್ಕೋತಿದ್ದೀರಾ? ಎಸ್, ಇದು ವಿಷ್ಣು ಪ್ರತಿಮೆನೇ. ಇದ್ರ ಹಿಂದಿನ ಸ್ಟೋರಿನ ನಾನು ನಿಮಗೆ ಹೇಳ್ತೀನಿ. ಈ ಶಿಲ್ಪಕಲೆಯ ಕಾನ್ಸೆಪ್ಟ್ ಏನಂತ ನಿಮಗೆ ಗೊತ್ತಾ? ದೇಹಕ್ಕಿಂತ ಮುಖದ ಭಾವನೆ ಮುಖ್ಯ ಅನ್ನೋ ಕಾನ್ಸೆಪ್ಟು. ಎಸ್, ಇಲ್ಲಿ ಲಾರ್ಡ್ ವಿಷ್ಣುವಿನ ಮುಖಭಾವನೆಯನ್ನು ಆ್ಯಂಡ್ ಶಾಂತತೆಯನ್ನು ತೋರಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಅಂತರಂಗದ ಶಕ್ತಿ ಎಲ್ಲದಕ್ಕಿಂತ ಇಂಪಾರ್ಟೆಂಟು ಅನ್ನೋದನ್ನು ಈ ಒಂದು ಪ್ರತಿಮೆಯಲ್ಲಿ ನಿಮಗೆ ತೋರಿಸಿದ್ದಾರೆ. ಇನ್ನರ್ ಪವರ್ ತುಂಬಾ ಇಂಪಾರ್ಟೆಂಟ್ ಅನ್ನೋ ಈ ಕಾನ್ಸೆಪ್ಟು ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ನಾನು ಆಗಲೇ ಹೇಳ್ದಂಗೆ GWK ಪಾರ್ಕ್ ಅಂತೂ ತುಂಬ ದೊಡ್ಡ ಪಾರ್ಕ್, ಓಕೆನಾ? ಸೊ ನೀವು ನಡೀತಾನೂ ಕೂಡ ಆ ಪಾರ್ಕಲ್ಲಿರೋ ಸ್ಟ್ಯಾಚ್ಯೂಸ್ನ ಎಲ್ಲ ನೋಡಿಕೊಂಡು ಹೋಗ್ಬೋದು. ಸೊ ಇನ್ ಕೇಸ್ ನಿಮಗೆ ನಡೆಯೋಕ್ಕಾಗಲ್ಲ ಅಂದರೆ ವೆಹಿಕಲ್ ಸಹ ಅಲ್ಲೇ ಇಟ್ಟಿರ್ತಾರೆ. ಯು ಕ್ಯಾನ್ ಯೂಸ್ ದಟ್ ವೆಹಿಕಲ್, ಓಕೆ? ಬಟ್ ನಾವು ಇಲ್ಲಿ ನಡ್ಕೊಂಡೇ ನಾವು ಈ ಕಂಪ್ಲೀಟ್ GWK ಪಾರ್ಕ್ನ ಒಂದು ರೌಂಡ್ ಸುತ್ತಾಡ್ಕೊಂಡು ಬಂದಿದ್ದೀವಿ. ನಾನು ಹೇಳ್ದಂಗೆ ಬಿಸಿಲಂತೂ ತುಂಬಾ ಇತ್ತು. ಬಟ್ ಪರವಾಗಿಲ್ಲ, ಜಾಗ ನೋಡೋದಕ್ಕಂತೂ ತುಂಬ ಚೆನ್ನಾಗಿದೆ. ಸೊ ಯಾಕೆ ಮಿಸ್ ಮಾಡ್ಕೊಬೇಕು? ನಾವು ನಡ್ಕೊಂಡೇ ನಮ್ಮ ಪ್ರಯಾಣವನ್ನು ಮುಂದುವರಿಸಿದ್ದೀವಿ. ನೋಡಿ ಸುತ್ತಮುತ್ತ ಆ ಕಡೆ ಎಲ್ಲ ಮರಗಳಿದೆ. ಅಲ್ಲಿ ನೋಡಿ ನಾನು ಆಗಲೇ ಹೇಳ್ದಂಗೆ ವೆಹಿಕಲಲ್ಲೂ ಸಹ ನೀವು ಹೋಗ್ಬೋದು. ಸೊ ನೋಡಿ ಕಾಣಿಸ್ತಿದ್ದಾರಲ್ಲ ಅಲ್ಲಿ ಗರುಡ ವಿಷ್ಣುವಿನ ಸ್ಟ್ಯಾಚು. ಎಸ್, ಅಲ್ಲಿಗೆ ನಾವೀಗ ಹೋಗ್ತಾ ಇರೋದು. ಇದೇ ಒಂದು ಮೇನ್ ಅಟ್ರಾಕ್ಟಿವ್ ಪ್ಲೇಸ್ ಇನ್ GWK ಪಾರ್ಕ್. ಅಂತೂ ಇಂತೂ ಗರುಡ ವಿಷ್ಣುವಿನ ಸ್ಟ್ಯಾಚು ಹತ್ರ ರೀಚ್ ಆದ್ವಿ. ನೋಡಿ ಹೊರಗಡೆ ಎಷ್ಟು ಬಿಸಿಲಿದೆ, ಸ್ಟಿಲ್ ಅಲ್ಲಿ ಫೋಟೋಶೂಟ್ಸ್ಗಳು ನಡೀತಾನೇ ಇರುತ್ತೆ. ಆ ಗರುಡ ವಿಷ್ಣು ಸ್ಟ್ಯಾಚು ಕೆಳಗಡೆ ಒಂದು ಮ್ಯೂಸಿಯಂನ ಇಟ್ಟಿದ್ದಾರೆ. ಇದು ಬಾಲಿನೀಸ್ ಮತ್ತು ಜಾವನೀಸ್ ಶೈಲಿಯ ಚಿತ್ರಗಳು ಮತ್ತು ಶಿಲ್ಪಗಳು ಇಲ್ಲಿವೆ. ಇಲ್ಲಿ ಪ್ರತಿ ಕಲಾಕೃತಿಯು ಒಂದೊಂದು ಕಥೆಯನ್ನು ಹೇಳುತ್ತವೆ. ಹೌದು, ಇಲ್ಲೊಂದು ಪ್ರತಿಯೊಂದು ಕಲಾಕೃತಿ ಕೆಳಗಡೆನೂ ಒಂದೊಂದು ಸ್ಟೋರಿನ ಬರೆದು ಇಟ್ಟಿದ್ದಾರೆ. ಸೊ ಪುರಾಣಗಳಲ್ಲಿ ನಡೆಯುವಂತಹ ಸ್ಟೋರಿ. ಇಲ್ಲಿನ ಕೆಲವೊಂದು ಕಲಾಕೃತಿ ತುಂಬಾ ಭಯಾನಕವಾಗಿಯೂ ಸಹ ಇದೆ. ಆ್ಯಂಡ್ ಇಲ್ಲಿ ಥೀಮ್ ಗ್ಯಾಲರಿಗಳು ಸಹ ಇದೆ.
ಪ್ರತಿಯೊಂದು ಗ್ಯಾಲರಿ ಒಂದು ವಿಭಿನ್ನ ಸಂಸ್ಕೃತಿ ಅಥವಾ ಇತಿಹಾಸವನ್ನು ತೋರಿಸ್ತದೆ. ನಾವು ಒಂದಷ್ಟು ಫೋಟೋಸ್ನ ತೆಗೆಸಿ ನೆಕ್ಸ್ಟು ಹೊರಟಿದ್ದೆ ಒಂದು ಬ್ಯೂಟಿಫುಲ್ ಆಗಿರುವಂತಹ ಪ್ಲೇಸ್. ನೋಡಿ, ನಿಮಗೆ ಕಾಣಿಸ್ತಿರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಪ್ಲೇಸ್ ಅಂತೂ. ನನಗಂತೂ ಈ ಪ್ಲೇಸ್ನ ಎಷ್ಟು ನೋಡಿದ್ರೂ ತೃಪ್ತಿನೇ ಆಗದಿರೋ ಅಂಥದ್ದು ಅಂತಹ ಒಂದು ಪ್ಲೇಸ್. ಎಷ್ಟು ನೋಡಿದ್ರೂ ಇನ್ನೂ ನೋಡಬೇಕು ಅನ್ನೋ ಅಂತಹ ಒಂದು ಫೀಲ್ ಕೊಡುವ ಪ್ಲೇಸು. ನಾವು ಈ ಪ್ಲೇಸ್ಗೆ ಈವ್ನಿಂಗ್ ಟೈಮೇ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ವಿ, ಬಿಕಾಸ್ ಈ ಬ್ಯೂಟಿಫುಲ್ ವ್ಯೂನ ನೋಡೋದಕ್ಕೆ. ಯಾವುದಿದು ಪ್ಲೇಸು ಅಂತ ಕೇಳ್ತಿದ್ದೀರಾ? ಇದು ಉಲುವಾಟು ಟೆಂಪಲ್, ಬಾಲಿಯಲ್ಲಿರುವ ಪ್ರಸಿದ್ಧ ಹಿಂದೂ ದೇವಾಲಯ. ಇದು ಸಮುದ್ರದ ಮೇಲೆ ಇರುವ ಎತ್ತರದ ಬೆಟ್ಟದ ಮೇಲೆ ನಿರ್ಮಾಣವಾಗಿದೆ. ಈ ದೇವಾಲಯವು ಲಾರ್ಡ್ ಶಿವಾಗೆ ಮೀಸಲಾಗಿದೆ. ಆ್ಯಂಡ್ ಈ ಸಮುದ್ರದ ತಪ್ಪಲಿನಲ್ಲಿ ಇರುವಂತಹ ಈ ಬೆಟ್ಟದಲ್ಲಿ ಆ್ಯಂಡ್ ಅದ್ರ ಮೇಲಿರುವಂಥ ಈ ದೇವಸ್ಥಾನದಲ್ಲಂತೂ ತುಂಬಾ ಕೋತಿಗಳಿದೆ. ಇಲ್ಲಿ ನಾನು ಫೋಟೋ ತೆಗೆಸ್ಕೊಬೇಕಾದ್ರೆ ಈ ಕೋತಿ ಬಂದು ನನ್ನ ಗಾಗಲ್ನ ಕಿತ್ಕೊಂಡೋಯ್ತು. ಅದಂತೂ ಮರೆಯೋಕ್ಕಾಗ್ದಿರೋಂಥ ಎಕ್ಸ್ಪೀರಿಯನ್ಸ್ ಇಲ್ಲಿ. ಆ್ಯಂಡ್ ಇದರ ವಿಶೇಷತೆ ಏನಂದರೆ, ಇದು ಸಮುದ್ರದ ಮೇಲೆ ಸುಮಾರು 70 ಮೀಟರ್ ಎತ್ತರದಲ್ಲಿದೆ. ಸೂರ್ಯಾಸ್ತದ ಸಮಯದಲ್ಲಿ ತುಂಬ ಸುಂದರವಾಗಿ ಈ ಪ್ಲೇಸ್ ಕಾಣಿಸುತ್ತೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಇಲ್ಲಿ ಮೇನ್ ಅಟ್ರಾಕ್ಟಿವ್ ಥಿಂಗ್ ಒಂದಿದೆ, ಏನು ಗೊತ್ತಾ? ಬಾಲಿಯಲ್ಲಿ ನಡೆಯುವಂತಹ ಪ್ರಸಿದ್ಧ ಕೆಕಕ್ ಡ್ಯಾನ್ಸ್ ಶೋ. ಇದು ಸಂಜೆ ಟೈಮಲ್ಲಿ ನಡೆಯುತ್ತೆ. ಏನಿದು ಕೆಕಕ್ ಡ್ಯಾನ್ಸ್ ಶೋ ಅಂತ ಕೇಳ್ತಿದ್ದೀರಾ? ಎಸ್, ಇದು ನಮ್ಮ ರಾಮಾಯಣವನ್ನು ತೋರಿಸುವಂತಹ ಶೋ. ಎಷ್ಟು ಚೆನ್ನಾಗಿ ತೋರಿಸ್ತಾರೆ ಅಂದರೆ ನೋಡಿ, ಒಂದು ಆ್ಯಂಫಿ ಥಿಯೇಟರ್ ಥರ ಮಾಡಿರ್ತಾರೆ. ಸುತ್ತಲೂ ನಾವು ಕೂತಿರ್ತೀವಿ, ಮಧ್ಯ ಅಲ್ಲಿ ಒಂದು ಕಥೆನ ಹೇಳ್ತಾ ಹೋಗ್ತಾರೆ, ರಾಮಾಯಣ ಕತೆ. ತುಂಬಾ ಚೆನ್ನಾಗಿದೆ. ಇದಕ್ಕೆ ಭಾಷೆಯ ಅಗತ್ಯವೇ ಇಲ್ಲ. ಆ ಒಂದು ನೃತ್ಯ ಆ್ಯಂಡ್ ಅಲ್ಲಿ ಯೂಸ್ ಮಾಡಿರುವಂತಹ ಸಂಗೀತ ಎಲ್ಲವೂ ನಮಗೆ ಅಚ್ಚುಕಟ್ಟಾಗಿ ಕಥೆನ ಅರ್ಥ ಮಾಡಿಸುತ್ತೆ. ಈ ಒಂದು ಕಥೆಯಲ್ಲಿ ಅವರು ಮೇನ್ ಆಗಿ ಹೈಲೈಟ್ ಮಾಡಿರೋದು ಸೀತಾ ಅಪಹರಣ ಮತ್ತು ಹನುಮಾನ್ ಕಥೆ. ಸೀತೆಯನ್ನು ಅಪಹರಿಸಿದಾಗ ಹನುಮಾನ್ ಬಂದು ಅಲ್ಲಿ ಮತ್ತೆ ಬೆಂಕಿಯನ್ನು ಹಚ್ಚುವಂತಹ ದೃಶ್ಯ ನೀವು ಅಲ್ಲಿ ಕಾಣಬಹುದು. ಇಲ್ಲಿ ಅವರು ಸಂಗೀತಕ್ಕೆ ಅಂತ ಯಾವುದೇ ಇನ್ಸ್ಟ್ರೂಮೆಂಟ್ನು ಬಳಸಲ್ಲ. ಅವರು ಬಾಯಿಯಲ್ಲೇ ಚಕ್ 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 ಅಂತ ಒಂದು ಹಾಡನ್ನು ಹಾಡುವ ಮೂಲಕ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿ ಅದನ್ನು ಬಳಸ್ಕೋತಾರೆ. ಕಥೆನ ತುಂಬ ಸರಳವಾಗಿ ಅಚ್ಚುಕಟ್ಟಾಗಿ ಹೇಳ್ತಾರೆ. ಸೊ ನೀವೇನಾದರೂ ಬಂದರೆ ಬಾಲಿಯಲ್ಲಿ ಈ ಒಂದು ಕೆಕಕ್ ಡ್ಯಾನ್ಸ್ನ ನೋಡೋದನ್ನು ಮಾತ್ರ ಮಿಸ್ ಮಾಡ್ಕೋಬೇಡಿ. ಅದು ಸನ್ಸೆಟ್ ಟೈಮಲ್ಲೇ ಬಂದು ನೋಡಿ. ಇದನ್ನು ಮಂಕಿ ಶೋ ಅಂತಲೂ ಸಹ ಅಂತಾರೆ. ಸೊ ಇದಂತೂ ನಮಗೆ ತುಂಬಾ ಖುಷಿ ಆಯಿತು. ಆ್ಯಂಡ್ ಈ ಒಂದು ಶೋ ಮುಗಿದ ಮೇಲೆ ಎಲ್ಲರೂ ಜೈ ಶ್ರೀರಾಮ್ ಅಂತ ಕೂಗಿದಾಗ ತುಂಬಾ ಮನಸ್ಸಿಗೆ ರೋಮಾಂಚನವಾಗಿ ಆ್ಯಂಡ್ ಖುಷಿನೂ ಸಹ ಆಯಿತು. ಸೊ ನಾವು ಸಹ ಕೊನೆಯಲ್ಲಿ ಹನುಮಾನ್ ಪಾತ್ರನ ಧರಿಸಿದ್ದವರ ಬಳಿ ಹೋಗಿ ಫೋಟೋಸು ಸಹ ತೆಗೆಸ್ಕೊಂಡು ಬಂದ್ವಿ. ಇದಾಗಿತ್ತು ಬಾಲಿಯಲ್ಲಿನ ನಮ್ಮ ಡೇಟು. ಸೊ ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.